ರಾಕಿಂಗ್ ಸ್ಟಾರ್ ಯಶ್ ನಮ್ಮ ಕನ್ನಡದ ಮಾಡರ್ನ್ ಕನಸುಗಾರ. ದೊಡ್ಡದಾಗಿ ಕನಸು ಕಂಡು ಅದನ್ನ ಪ್ರೂವ್ ಮಾಡಿ ಎಲ್ಲರ ಬೆರಗುಗಣ್ಣಿಗೆ ಸಾಕ್ಷಿಯಾಗಿದ್ದಾರೆ. ತಮ್ಮ ಕೆಜಿಎಫ್ ಸಿನಿಮಾದಿಂದ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಮಾಡಿ ಚಿತ್ರರಂಗದಲ್ಲಿ ಹಲವಾರು ಬದಲಾವಣೆಗೆ ಕಾರಣಕರ್ತರಾಗಿದ್ದಾರೆ. ಕೆಜಿಎಫ್ ಗೂ ಮೊದಲು ಕನ್ನಡ ಚಿತ್ರರಂಗದಲ್ಲಿ ಡಬ್ಬಿಂಗ್ ಬ್ಯಾನ್ ಇತ್ತು. ಹಾಗಂತ ಪರಭಾಷಾ ಸಿನಿಮಾಗಳ ಹಾವಳಿ ಕಡಿಮೆ ಇರಲಿಲ್ಲ. ಕನ್ನಡಿಗರು ಯಾವಾಗ್ಲೂ ಅದ್ಯಾವುದೇ ಭಾಷೆ ಸಿನಿಮಾ ಆದ್ರೂ ಕತೆಗೆ ಮಹತ್ವ ಕೊಡ್ತಾ ಇದ್ರು. ಅದಕ್ಕೆ ಅಲ್ವಾ ಕನ್ನಡಿಗರನ್ನ ವಿಶಾಲ ಹೃದಯದವರು ಅನ್ನೋದು. ಡಬ್ಬಿಂಗ್ ಬ್ಯಾನ್ ಇದ್ದಿದ್ರಿಂದ ಒರಿಜಿನಲ್ ಭಾಷೆಗಳಲ್ಲಿ ಕರ್ನಾಟಕದಲ್ಲಿ ಸಿನಿಮಾ ಓಡ್ತಾ ಇತ್ತು. ಇದರಿಂದಾಗಿ ಕನ್ನಡಿಗರು ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲಾ ಭಾಷೆಗಳನ್ನು ಬಲ್ಲವರಾಗಿದ್ರು. ಕೆಜಿಎಫ್ ಬೇರೆ ಭಾಷೆಗಳಿಗೆ ಡಬ್ ಆಗುವುದರ ಜೊತೆಗೆ ಬೇರೆ ಭಾಷೆಗಳಿಗೂ ಕನ್ನಡದಲ್ಲಿ ಡಬ್ ಮಾಡೋದಕ್ಕೆ ದಾರಿ ಮಾಡಿಕೊಡ್ತು. ಇದರಿಂದಾಗಿ ಬೇರೆ ಭಾಷೆಯ ಸಿನಿಮಾಗಳು ಕನ್ನಡದಲ್ಲೇ ನೋಡುವಂತಹ ವಾತಾವರಣ ಸೃಷ್ಟಿಯಾಯಿತು. ಹಾಲಿವುಡ್ ಸಿನಿಮಾಗಳು, ವೆಬ್ ಸಿರೀಸ್ಗಳು ಕನ್ನಡಕ್ಕೆ ಡಬ್ ಆಗ್ತಾ ಇರೋದು ಖುಷಿಯ ವಿಚಾರ. ಕಾರ್ಟೂನ್ಗಳು, ನ್ಯಾಷನಲ್ ಜಿಯೋಗ್ರಫಿ ಅಂತಹ ನಾಲೆಡ್ಜಬಲ್ ಚಾನೆಲ್ಗಳು ಕನ್ನಡದಲ್ಲಿ ಡಬ್ ಆಗಿ ಬರ್ತಾ ಇರೋದು ಉಪಯುಕ್ತಕಾರಿಯಾಗಿದೆ. ಕೆಜಿಎಫ್ ಗೂ ಮೊದಲು ಯಶ್ ಅವರ ಮೇಲೆ ಯಾವಾಗ್ಲೂ ಇರ್ತಿದ್ದ ಕಂಪ್ಲೇಂಟ್ ಅದು ಅವರು ಎಲ್ಲಾ ವಿಷಯದಲ್ಲೂ ಮೂಗ್ ತೂರಿಸ್ತಾರೆ ಅನ್ನೋದು. ಈಗ ಅದೇ ವಿಷಯ ಪಾಸಿಟಿವ್ ಆಗಿ ಚರ್ಚೆ ಆಗ್ತಿದೆ. ಪ್ರೊಡಕ್ಷನ್ ಇಂದ ಹಿಡಿದು ರೈಟಿಂಗ್, ಪ್ರಮೋಷನ್ ಹೀಗೆ ಹಲವು ವಿಷಯಗಳಲ್ಲಿ ಸಿನಿಮಾನ ತಮ್ಮ ಹೆಗ್ಲ ಮೇಲೆ ಹೊತ್ತು ನಡೀತಾರೆ. ಯಾವಾಗ್ಲೂ ದೊಡ್ಡದಾಗಿ ಯೋಚಿಸ್ತಾರೆ. ಅದನ್ನ ಸಾಧನೆ ಮಾಡಲು ತಮ್ಮ ಕಂಫರ್ಟ್ ಝೋನ್ ನ ಬಿಟ್ಟು ಕೆಲಸ ಮಾಡ್ತಾರೆ. ಈಗ ವರ್ಲ್ಡ್ ಲೆವೆಲ್ ನಲ್ಲಿ ಕನ್ನಡ ಸಿನಿಮಾನ ತಗೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಇನ್ನೇನೇನು ಬದಲಾವಣೆಗಳು ಆಗಬಹುದು. ಈಗಾಗಲೇ OTT ನಲ್ಲಿ ಕನ್ನಡದ ಕಂಟೆಂಟ್ ತಗೊಳ್ತಾ ಇಲ್ಲ, ಅದು ಬದಲಾಗಬಹುದಾ? ಅವಾರ್ಡ್ ಫಂಕ್ಷನ್ ಗಳಲ್ಲಿ ಕನ್ನಡ ಇಂಡಸ್ಟ್ರಿನ ಕೋಣೆಯಲ್ಲಿ ಇಡ್ತಾರೆ, ಅದು ಬದಲಾಗಬಹುದಾ? ಕನ್ನಡ ಸಿನಿಮಾಗಳ ಬಜೆಟ್ ಜಾಸ್ತಿ ಆಗಬಹುದಾ? ಇಂಡಿಯನ್ ಸಿನಿಮಾದಲ್ಲಿ ಚಂದನವನ ಮೊದಲ ಸ್ಥಾನದಲ್ಲಿ ನಿಲ್ಬಹುದಾ? ಊಹಿಸೋಕು ಸಾಧ್ಯ ಇಲ್ಲ. ಏನೇ ಆದ್ರೂ ಯಶ್ ಅವರ ಅಸಾಧಾರಣ ಯೋಚನೆಗಳಿಗೆ ನಮ್ಮದೊಂದು ಸಲಾಂ.